ನಮಸ್ಕಾರ ವೀಕ್ಷಕರೇ, ರಾಯರ ನ್ಯೂಸ್ಗೆ ಸ್ವಾಗತ. ನಾನು ಋಷಿಕಾ ನಾಗ್. ಅಂಗನವಾಡಿ ಕೇಂದ್ರಗಳಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ. ಮೂಲಭೂತ ಸೌಕರ್ಯಗಳು ಒದಗಿಸುವಂತೆ ಒತ್ತಾಯ. ಸೋಗೂರು ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರವೊಂದು ಸ್ವಚ್ಛತೆ ಇಲ್ಲ. ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ. ಸೌಕರ್ಯಗಳನ್ನು ನೀಡಿ ಬಡ ಮಕ್ಕಳ ಕಲಿಕೆಗೆ ಮನವಿ. ಸುರಪುರ ತಾಲೂಕಿನ ಸೋಗೂರು ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರವೊಂದರ ಈ ಕೇಂದ್ರವು ಬಾಡಿಗೆ ಕಟ್ಟಡದಲ್ಲಿ ನಡೆಯುತ್ತಿದ್ದು, ಸದರಿ ಕೇಂದ್ರಕ್ಕೆ ಮೂಲಭೂತ ಸೌಕರ್ಯಗಳೂ ಇರುವುದಿಲ್ಲ. ತಕ್ಷಣವೇ ಶಾಶ್ವತ ಕಟ್ಟಡವನ್ನು ಒದಗಿಸಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಾವುಗಳಾದ ಕರ್ನಾಟಕ ಯುವ ರಕ್ಷಕ ವೇದಿಕೆ, ಜಿಲ್ಲಾ ಸಮಿತಿ, ಯಾದಗಿರಿ ಜಿಲ್ಲೆ, ಯಾದಗಿರಿ ಇದ್ದು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಸೋಗೂರು ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರವೊಂದು, ಈ ಕೇಂದ್ರವು ಬಾಡಿಗೆ ಕಟ್ಟಡದಲ್ಲಿ ನಡೆಯುತ್ತಿದ್ದು, ಸದರಿ ಬಾಡಿಗೆ ಕಟ್ಟಡದಲ್ಲಿ ಮೂಲಭೂತ ಸೌಕರ್ಯಗಳಾದ ಫ್ಯಾನ್, ಕುರ್ಚಿ, ಟೇಬಲ್ ಮತ್ತು ಮಕ್ಕಳಿಗೆ ಕಲಿಸುವುದಕ್ಕೆ ಬೋರ್ಡ್ ಮತ್ತು ಆಟದ ಸಾಮಾನು, ಶೌಚಾಲಯ, ಕುಡಿಯುವುದಕ್ಕೆ ನೀರು ಇವು ಯಾವೂ ಕೂಡ ಇರುವುದಿಲ್ಲ. ಮತ್ತೆ ಕೇಂದ್ರದ ಸುತ್ತಮುತ್ತಲೂ ಕೂಡ ಸ್ವಚ್ಛತೆ ಇರುವುದಿಲ್ಲ. ಇದರಿಂದ ಮಕ್ಕಳಿಗೆ ತುಂಬಾ ತೊಂದರೆಯಾಗುತ್ತಿದೆ. ಈ ಕೂಡಲೇ ಸದರಿ ಕೇಂದ್ರವನ್ನು ಹೊಸ ಅಂಗನವಾಡಿ ಕಟ್ಟಡ ನಿರ್ಮಾಣ ಮಾಡಿ ಅದಕ್ಕೆ ಮೂಲಭೂತ ಸೌಕರ್ಯಗಳು ನೀಡಿ ಬಡ ಮಕ್ಕಳ ಕಲಿಕೆಗೆ ಅನುಕೂಲ ಮಾಡಿಕೊಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಈಗಾಗಲೇ ತಮ್ಮ ಇಲಾಖೆಗೆ ಮನವಿ ಮಾಡಿಕೊಂಡಿದ್ದರೂ ಯಾವುದೇ ಪ್ರಯೋಜನವಾಗಿರುವುದಿಲ್ಲ. ಹೆರಿಗೆ ಮಹಿಳೆಯರಿಗೆ ಹೆರಿಗೆ ಭತ್ಯೆ ಅವರ ಖಾತೆಗೆ ಜಮಾ ಆಗಿರುವುದಿಲ್ಲ. ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಸುರಪುರ ಜಿಲ್ಲೆ, ಯಾದಗಿರಿ. ಏನು ಸಮಸ್ಯೆ ಆಗಲ್ಲ, ಅಲ್ಲೇನು ಅಕ್ಕಪಕ್ಕದ ಮತ್ತೆ ಕಿರಿಕಿರಿ ಮಾಡಲ್ಲ. ಮತ್ತು ಈ ಸದ್ದ ಕಳಿಸಿಬಿಡಮ್ಮ, ಮತ್ತು ಪ್ರಪೋಸಲ್ ಅದು ಹೊಸ ಅಂಗನವಾಡಿ ಸ್ಯಾಂಕ್ಷನ್ ಮಾಡಿಸಿಬಿಡಮ್ಮ. ಅಲ್ಲಿಗೆ ಯಾವುದಾದ್ರೂ ಸಂಗಮವ್ರಿಗೆ ಕೊಟ್ಬಿಡು ಮಾಹಿತಿ ಅದು. ಈಗ ಇನ್ನೊಂದು ಕೆಲಸ ಮಾಡಿ, ಅಲ್ಲಿ ಸ್ಕೂಲ್ ಬಿಲ್ಡಿಂಗ್ ಏನೋ ರೂಮ್ ಖಾಲಿದ್ದಪ್ಪ ಅಂದ್ರೆ ಅಲ್ಲಿ ಆ ಸ್ಕೂಲ್ ಬಿಲ್ಡಿಂಗ್ ರೂಮ್ನಲ್ಲಿ ನಡೆಸ್ಬೇಕು ಅಂಗನವಾಡಿ ಕೇಂದ್ರ. ಹಾಂ, ಇಲ್ಲಮ್ಮ ಹಂಗಲ್ಲ ನಾನು ಹೇಳ್ತಾ ಇರೋದು. ದೂರ ಆದರೂ ಪರವಾಗಿಲ್ಲ, ಮಕ್ಕಳು ಕರ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಸ್ಕೂಲ್ ಬಿಲ್ಡಿಂಗ್ ಇದಾಗಿತ್ತು ಈ ಕ್ಷಣದ ರಾಯರ ನ್ಯೂಸ್. ನಮಸ್ಕಾರ.